ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಮಾರ್ಕೆಟ್ ಅಲ್ಲಿ ಅನ್ಸರ್ಟನಿಟೀಸ್ ಜಾಸ್ತಿ ಇರುವಂತಹ ಸಂದರ್ಭದಲ್ಲಿ ಯೂಶುವಲಿ ಗೋಲ್ಡ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ. ಅದನ್ನ ನಾವು ಈ ಹಿಂದಿನಿಂದನೂ ಕೂಡ ನೋಡ್ಕೊಂಡು ಬಂದಿದೀವಿ. ಆದ್ರೆ ಇವತ್ತು ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಬಿಗ್ ಡೌನ್ ಫಾಲ್ ಇದೆ. ಆದ್ರೆ ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲೂ ಕೂಡ ಇವತ್ತು ಡೌನ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಇದರ ಹಿಂದಿನ ಕಾರಣ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಜೊತೆಗೆ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇನ್ನು ಹಲವಾರು ಸುದ್ದಿಗಳಿದ್ದಾವೆ, ಅವುಗಳ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಗೆಳೆಯರೆ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋವನ್ನು ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಆದ್ರೆ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಲಿಂಕ್ ಅನ್ನ ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡಿ ಕಾಂಟ್ಯಾಕ್ಟ್ ಮಾಡಬಹುದು. ಮೊದಲಿಗೆ ಇವತ್ತಿನ ಗೋಲ್ಡ್ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು. $174 ಅಥವಾ 3.25% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಇದು ಆಕ್ಚುಲಿ ಡಾಲರ್ ಅಲ್ಲಿ ಇರುವಂತದ್ದು, ರುಪಿ ಅಲ್ಲ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಡಾಲರ್ ಇದು 3% ಅಥವಾ ಮೋರ್ ದನ್ 3% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅದು ಲೈವ್ ಪ್ರೈಸ್, ಇದು ಡೇಟ್ ಅಂಡ್ ಟೈಮ್ ಕೂಡ ನೋಡಬಹುದು. ನಾನು ರೆಕಾರ್ಡ್ ಮಾಡ್ತಿರುವಂತಹ ಟೈಮ್ ಕೂಡ ಇದೆ. 3.3% ವರೆಗೂ ಅಥವಾ ಮೋರ್ ದನ್ 3% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಗೋಲ್ಡ್. ಇವಾಗ ಏನೋ ಸಿಲ್ವರ್ ಕಡೆ ಬಂದ್ರೆ, ಸಿಲ್ವರ್ ಅಲ್ಲಿ ನೋಡಬಹುದು 4.7% ಡೌನ್ ಪರ್ಫಾರ್ಮೆನ್ಸ್ ಇದೆ. ಇದು ಕೂಡ ಇವಾಗಿನ ಲೈವ್ ಪ್ರೈಸ್. ಸೊ ಮೇ ಬಿ ನೀವು ಈ ವಿಡಿಯೋ ನೋಡುವಷ್ಟರಲ್ಲಿ ಆಕ್ಚುಯಲ್ ಪ್ರೈಸ್ ಚೇಂಜ್ ಆಗಿರಬಹುದು. ಸದ್ಯದ ಮಟ್ಟಿಗೆ 4.5% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಸಿಲ್ವರ್ ಅಲ್ಲಿ. ಸೊ ಸಿಲ್ವರ್ ಕೂಡ ಡೌನ್ ಇದೆ, ಗೋಲ್ಡ್ ಕೂಡ ಡೌನ್ ಇದೆ. ಯಾಕೆ? ನಾವು ಇಂದಿನ ವಿಡಿಯೋದಲ್ಲಿ ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ವಿ. ಈಗಲೂ ಒಂದ್ಸಲ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ ನೋಡಬಹುದು. 3%, 2.5%, 4%, 5%, 7% ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ಇದೆ. ಬಿಲೋ 1% ಇರುವಂತ ಮಾರ್ಕೆಟ್ ಗಳೇ ಕಡಿಮೆ ನೋಡಬಹುದು. ಇಲ್ಲಿ ರಷ್ಯನ್ ಮಾರ್ಕೆಟ್ ಮಾತ್ರ ಬಿಲೋ 1% ಇದೆ. ಇನ್ನೆಲ್ಲ ಮಾರ್ಕೆಟ್ ಗಳು ಕೂಡ ಅಬೋ 1%, ಅದರಲ್ಲೂ 2%, 3%, 5% ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಆಕ್ಚುಲಿ ಗೋಲ್ಡ್ ಅಂಡ್ ಸಿಲ್ವರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೇಕಲ್ವಾ? ಈ ರೀತಿ ಪ್ರಶ್ನೆಗಳು ಸುಮಾರು ಜನರಿಗೆ ಬರುತ್ತೆ. ಬಟ್ ಹಾಗಂತ ಯಾವುದೇ ರೂಲ್ಸ್ ಇಲ್ಲ. ನಾನು ಈ ಹಿಂದೆ ಕೂಡ ಹೇಳಿದ್ದೀನಿ, ಯೂಶುವಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಈಕ್ವಿಟಿ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾಗ ಅಂತ. ಯೂಶುವಲಿ ಅಂದ್ರೆ ಏನರ್ಥ? ಕೆಲವು ಸಲ ಮಾಡುತ್ತೆ, ಕೆಲವು ಸಲ ಮಾಡಲ್ಲ ಅಂತ. ಹಾಗಂತ ಇವತ್ತಿನ ಈ ಡೌನ್ ಫಾಲ್ ಏನಿದೆ ಇದು ಕಂಟಿನ್ಯೂ ಆಗ್ಬಿಡುತ್ತೆ, ಇನ್ ಮೇಲೆ ಹೋಗಲ್ಲ ಅಂತ ಏನಲ್ಲ. ಮಾರ್ಕೆಟ್ ಅಲ್ಲಿ ಯಾವುದು ಶಾಶ್ವತ ಅಲ್ಲ. ಇವತ್ತು ಡೌನ್ ಫಾಲ್ ಬಂದ್ರೆ ನಾಳೆ ರ್ಯಾಲಿ ಬರ್ಬೋದು, ಅಥವಾ ಇವತ್ತು ನಾಳೆ ಡೌನ್ ಫಾಲ್ ಬಂದ್ರೆ ನಾಡಿದ್ದು ರ್ಯಾಲಿ ಬರ್ಬೋದು. ಅದೇ ಆಗುತ್ತೆ. ಮಾರ್ಕೆಟ್ ಅಲ್ಲಿ ಯಾವುದು ಶಾಶ್ವತ ಅಲ್ಲ. ಮೊದಲಿಗೆ ಇದು ಯಾಕೆ ಇವತ್ತು ಡೌನ್ ಆಗಿದೆ? ಇಂತಹ ಅನ್ಸರ್ಟೈನ್ ಕಂಡೀಷನ್ ಅಲ್ಲೂ ಕೂಡ ಯಾಕೆ ಸೇಫ್ ಹೆವನ್ ಕಡೆ ಇನ್ವೆಸ್ಟರ್ಸ್ ನೋಡ್ತಾ ಇಲ್ಲ ಅಂತ ನೋಡಿದ್ರೆ, ಮೊದಲನ ಕಾರಣ ಒಂದು ಪ್ರಾಫಿಟ್ ಬುಕಿಂಗ್. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ ನಂತರ ಪ್ರಾಫಿಟ್ ಬುಕಿಂಗ್ ಆಗ್ತಾ ಇರುತ್ತೆ. ರಿಟೇಲ್ ಇನ್ವೆಸ್ಟರ್ಸ್ ಹೋಲ್ಡ್ ಮಾಡ್ತಾರೆ, ಬಟ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅವರ ಸ್ಟ್ರಾಟಜಿಕ್ ಮೂವ್ಸ್ ಏನಿದೆ ಅದರ ಪ್ರಕಾರ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅನ್ನ ಮಾಡ್ತಿರ್ತಾರೆ. ಪ್ರಾಫಿಟ್ ಬುಕಿಂಗ್ ನೋಡ್ಲಿಕ್ಕೆ ಸಿಕ್ಕಿರಬಹುದು ಇವತ್ತು. ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಡಾಲರ್ ಇಂಡೆಕ್ಸ್. ಡಾಲರ್ ಇಂಡೆಕ್ಸ್ ನೋಡಬಹುದು 99+ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇವತ್ತು ಆಲ್ಮೋಸ್ಟ್ 1% ಅಥವಾ ನಿಯರ್ಲಿ 1% ಅಪ್ ಆಗಿದೆ. ಡಾಲರ್ ಇಂಡೆಕ್ಸ್ ಬಗ್ಗೆ ನಾನು ಮೇ ಬಿ ಒಂದು 15-20 ಡೇಸ್ ಬ್ಯಾಕ್ ಅನ್ಸುತ್ತೆ, ಅಥವಾ ಲಾಸ್ಟ್ ಮಂತ್ ಮೆನ್ಷನ್ ಮಾಡಿದ್ದೆ. ಡಾಲರ್ ಇಂಡೆಕ್ಸ್ ಯಾವಾಗ 100 ಅಬೋವ್ ಇರುತ್ತೋ ಅದು ಸ್ಟ್ರಾಂಗ್ ಡಾಲರ್ ಪರ್ಫಾರ್ಮೆನ್ಸ್ ಅನ್ನ ತೋರಿಸುತ್ತೆ. ಅಂತ ಸಂದರ್ಭದಲ್ಲಿ ಇನ್ವೆಸ್ಟರ್ಸ್ ಎಸ್ಪೆಷಲಿ ಮಾರ್ಕೆಟ್ ಅನ್ಸರ್ಟೈನ್ ಇದ್ದಂತ ಸಂದರ್ಭದಲ್ಲಿ ಬಾಂಡ್ಸ್ ಗೆ ಮೂವ್ ಆಗ್ತಾರೆ ಅಥವಾ ಎಡ್ಜ್ ಮಾಡ್ತಾರೆ ಅಂತ ಕರೆನ್ಸೀಸ್ ನ. ಯಾಕಿದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಆಲ್ಮೋಸ್ಟ್ 95 ವರೆಗೂ ಕೂಡ ಹೋಗಿತ್ತು. ನೀವು ಇಲ್ಲಿ ನೋಡಬಹುದು 95 ವರೆಗೂ ಕೂಡ ಬಂದಿತ್ತು ಡಾಲರ್ ಇಂಡೆಕ್ಸ್. ಆನಂತರ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬಂದಿದೆ. ಅದರಲ್ಲೂ ಈ ಅನ್ಸರ್ಟೈನ್ ಕಂಡೀಷನ್ ಅಲ್ಲಿ ಡಾಲರ್ ಇಂಡೆಕ್ಸ್ ಅಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಡಾಲರ್ ಇಂಡೆಕ್ಸ್ ಸ್ಟ್ರಾಂಗ್ ಆಗ್ತಾ ಇರೋದು ಒಂದು ಕಾರಣ ಅಂತಾನೆ ಹೇಳ್ಬೋದು. ಡಾಲರ್ ಇಂಡೆಕ್ಸ್ ಅಂದ್ರೆ ಇಲ್ಲಿ ಬರೀ ಡಾಲರ್ ಅಷ್ಟೇ ಇರೋದಿಲ್ಲ, ಬೇರೆ ಬೇರೆ ಕರೆನ್ಸೀಸ್ ಕೂಡ ಇದೆ. ನೀವು ಇಲ್ಲಿ ನೋಡಬಹುದು, ಎ ಸ್ಟ್ರಾಂಗ್ DXY ಇಂಡಿಕೇಟ್ಸ್ ದ US ಡಾಲರ್ ಇಸ್ ಅಪ್ರಿಶಿಯೇಟಿಂಗ್ ಎಗೇನ್ಸ್ಟ್ ಎ ಬಾಸ್ಕೆಟ್ ಆಫ್ ಮೇಜರ್ ಕರೆನ್ಸೀಸ್, ಯೂರೋ, ಯೆನ್, ಪೌಂಡ್ ಇವುಗಳೆಲ್ಲ ಇದಾವೆ ಈ ಇಂಡೆಕ್ಸ್ ಅಲ್ಲಿ. ಬಟ್ ಅದು ಅಪ್ರಿಶಿಯೇಟ್ ಆಗ್ತಿದೆ ಅಂದ್ರೆ ಡಾಲರ್ ಸ್ಟ್ರಾಂಗ್ ಆಗ್ತಿರೋದನ್ನ ತೋರಿಸುತ್ತೆ. ನೀವು ಇಲ್ಲಿ ನೋಡಬಹುದು, ಇಟ್ ಈಸ್ ಯೂಸ್ಡ್ ಟು ಹೆಡ್ಜ್ ಕರೆನ್ಸಿ ರಿಸ್ಕ್, ಟ್ರೇಡ್ ಫಾರೆಕ್ಸ್ ಅಂಡ್ ಅನಲೈಸ್ ಇನ್ಫ್ಲೇಷನ್ ಅಂಡ್ ಇಂಟರ್ನ್ಯಾಷನಲ್ ಟ್ರೇಡ್. ಕರೆನ್ಸಿ ರಿಸ್ಕ್ ಅನ್ನ ಎಡ್ಜ್ ಮಾಡ್ತಾರೆ ಅಂದ್ರೆ ಡಾಲರ್ ಎದುರುಗಡೆ ಬೇರೆ ಬೇರೆ ಕರೆನ್ಸೀಸ್ ಡೆಪ್ರಿಶಿಯೇಟ್ ಆಗುತ್ತಲ್ಲ, ಡಾಲರ್ ಸ್ಟ್ರಾಂಗ್ ಆಗೋದ್ರಿಂದ ಈ ರೀತಿಯ ಮೂವ್ಸ್ ಅನ್ನ ಮಾಡ್ತಾರೆ ಇನ್ಸ್ಟಿಟ್ಯೂಷನ್ಸ್. ಖಂಡಿತ ರಿಟೇಲ್ ಇನ್ವೆಸ್ಟರ್ಸ್ ಇವೆಲ್ಲ ಮಾಡಕ್ ಆಗೋದಿಲ್ಲ, ಸಿಂಪಲ್ ಆಗಿ ಇಟ್ಕೊಳ್ಬೇಕು, ಇವೆಲ್ಲ ಮಾಡಕ್ ಆಗೋದಿಲ್ಲ. ಬಟ್ ಇನ್ಸ್ಟಿಟ್ಯೂಷನ್ಸ್ ಮಾಡ್ತಾರೆ ಇವೆಲ್ಲ. ಎಡ್ಜ್ ಫಂಡ್ಸ್ ಅಂತಾನೆ ಸಾಕಷ್ಟು ಇದಾವೆ, ಅಂತ ಕಡೆ ಬೇಕಿದ್ರೆ ನೋಡಬಹುದು ಅಷ್ಟೇ ರಿಟೇಲ್ ಇನ್ವೆಸ್ಟರ್ಸ್. ಬಟ್ ಅಲ್ಲೂ ಕೂಡ ಕ್ಯಾಪ್ ಜಾಸ್ತಿನೇ ಇರುತ್ತೆ ಇನ್ವೆಸ್ಟ್ ಮಾಡಬೇಕಾಗಿರೋದು. ಇಲ್ಲಿ ನೋಡಬಹುದು, ಟ್ರೇಡರ್ಸ್ ಯೂಸ್ ಎ ರೈಸಿಂಗ್ DXY ಟು ಕನ್ಫರ್ಮ್ USD ಸ್ಟ್ರೆಂತ್, ಇನ್ಫ್ಲೂಯೆನ್ಸಿಂಗ್ ಪೇರ್ಸ್ ಲೈಕ್ ಯೂರೋ, GBP, JPY. ಯೂಶುವಲಿ ಇವುಗಳು ಫಾಲ್ ಆಗುತ್ತವೆ ಡಾಲರ್ ಸ್ಟ್ರಾಂಗ್ ಆಗುವಾಗ. ಜೊತೆಗೆ ಇದು ಇನ್ನೊಂದು ಏನಂತ ತೋರಿಸುತ್ತೆ ಅಂದ್ರೆ ನೋಡಬಹುದು, ಸ್ಟ್ರಾಂಗ್ ಡಾಲರ್ ಆಫನ್ ಸಿಗ್ನಲ್ಸ್ ಇನ್ವೆಸ್ಟರ್ಸ್ ಆರ್ ಮೂವಿಂಗ್ ಫಂಡ್ಸ್ ಇಂಟು US ಅಸೆಟ್ಸ್. ಅಮೆರಿಕದ ಅಸೆಟ್ಸ್ ಗಳಿಗೆ ಮೂವ್ ಮಾಡೋ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ ಬಾಂಡ್ಸ್ ಕಡೆ ಕೂಡ. ಯಾಕಂದ್ರೆ ಯೂಶುವಲಿ ಡಾಲರ್ ಸ್ಟ್ರಾಂಗ್ ಆಗ್ತಿದೆ ಅಂದ್ರೆ ಬಾಂಡ್ ಈಲ್ಡ್ ಜಾಸ್ತಿ ಆಗುತ್ತೆ. ಯೂಶುವಲಿ
ನಾಟ್ ಆಲ್ವೇಸ್. ನಾನು ಮತ್ತೆ ಇದನ್ನ ನೆನಪಿಸ್ತೇನೆ, ಡಾಲರ್ ಇಂಡೆಕ್ಸ್ ಸ್ಟ್ರಾಂಗ್ ಆಯ್ತು ಅಂದ ತಕ್ಷಣ ಬಾಂಡ್ ಈಲ್ಡ್ ಜಾಸ್ತಿ ಆಗ್ಲೇಬೇಕು ಅಂತ ರೂಲ್ಸ್ ಇಲ್ಲ. ದೇರ್ ಇಸ್ ನೋ ರಿಟರ್ನ್ ರೂಲ್ಸ್. ಬಟ್ ಯೂಶುವಲಿ ಬಾಂಡ್ ಈಲ್ಡ್ ಜಾಸ್ತಿ ಆಗುತ್ತೆ. ಇಲ್ಲದೆ ನೋಡಬಹುದು, ಡ್ಯೂ ಟು ಹೈಯರ್ ಇಂಟ್ರೆಸ್ಟ್ ರೇಟ್ಸ್ ಆಫನ್ ಆಕ್ಟಿಂಗ್ ಆಸ್ ಎ ಸೇಫ್ ಹೆವನ್ ಡ್ಯೂರಿಂಗ್ ಮಾರ್ಕೆಟ್ ವಾಲಟಿಲಿಟಿ. ಮಾರ್ಕೆಟ್ ಯಾವಾಗ ವಾಲಟೈಲ್ ಇರುತ್ತೋ ಅಂತ ಸಂದರ್ಭದಲ್ಲಿ ಈ ಕಡೆ ಇನ್ವೆಸ್ಟರ್ಸ್ ಮೂವ್ ಮಾಡ್ತಾರೆ. ಒಂದು ಸೇಫ್ ಹೆವನ್ ಯಾವುದು? ಗೋಲ್ಡ್. ಡಾಲರ್ ಸ್ಟ್ರಾಂಗ್ ಇದೆ ಅಂದ್ರೆ ಗೋಲ್ಡ್ ಗಿಂತ ಬಾಂಡ್ಸ್ ಕಡೆ ಕೂಡ ಅಥವಾ ಅಮೆರಿಕನ್ ಮಾರ್ಕೆಟ್ ಕಡೆ ಕೂಡ ಗಮನ ಕೊಡ್ತಾರೆ. ಜೊತೆಗೆ ಗೋಲ್ಡ್ ಗೆ ಆಗ್ಲೇ ಸಾಕಷ್ಟು ರ್ಯಾಲಿ ಬಂದಿದೆ, ಮಾರ್ಕೆಟ್ ಫುಲ್ ವಾಲಟೈಲ್ ಇದೆ, ರೇಟಲ್ ಇನ್ವೆಸ್ಟರ್ಸ್ ಎಲ್ಲ ಮುಗಿ ಬೀಳ್ತಿದ್ದಾರೆ. ಯಾರಿಗ ಗೊತ್ತು ಗೋಲ್ಡ್ ಅಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಮೇ ಬಿ ಅದಕ್ಕೆ ಬಾಂಡ್ಸ್ ಕಡೆ ಮೂವ್ ಆಗ್ಬಹುದು ಇನ್ವೆಸ್ಟರ್ಸ್. ಈ ಎಲ್ಲ ಕಾರಣಗಳು ಇವತ್ತಿನ ಗೋಲ್ಡ್ ಅಂಡ್ ಸಿಲ್ವರ್ ಅಂಡರ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗ್ತಾ ಇದೆ. ಜೊತೆಗೆ ಈ ಸ್ಟ್ರಾಂಗ್ ಡಾಲರ್ ಪರ್ಫಾರ್ಮೆನ್ಸ್ ಏನಿದೆ ಇದು ಇಂಪೋರ್ಟ್ಸ್ ಅನ್ನ ಚೀಪ್ ಮಾಡುತ್ತೆ. ಅಂದ್ರೆ ಅಮೆರಿಕಾಗೆ ಹೋಗುವಂತವು ಅಮೆರಿಕನ್ ಇಂಪೋರ್ಟರ್ಸ್ ಗೆ ಡಾಲರ್ ಸ್ಟ್ರಾಂಗ್ ಆಗೋದು ಒಳ್ಳೇದು. ಬಟ್ ಅಲ್ಲಿಂದ ನಾವ್ ಇಂಪೋರ್ಟ್ ಮಾಡ್ಕೊಳ್ತೀವಿ ಅಂದ್ರೆ ಅದು ನಮ್ಗಂತೂ ಒಳ್ಳೇದಲ್ಲ. ಇನ್ನು ಎಮರ್ಜಿಂಗ್ ಮಾರ್ಕೆಟ್ ಗಳಿಗೆ, ಅಂದ್ರೆ ಇಂಡಿಯಾ ಕೂಡ ಒಂದು ಎಮರ್ಜಿಂಗ್ ಮಾರ್ಕೆಟ್, ಇದು ನಮ್ಮಂತ ಮಾರ್ಕೆಟ್ ಗಳಿಗೆ ನೆಗೆಟಿವ್ ಕೂಡ ಆಗುತ್ತೆ. ಯಾಕೆಂತಂದ್ರೆ ಅಫನ್ ಪುಟ್ಸ್ pressure on emerging market currencies and increases the cost of servicing dollar denominated debt ಫಾರ್ ಫಾರಿನ್ ಕಂಪನೀಸ್. ಅದರಿಂದ ಒಂದಷ್ಟು ಡಿಸ್ಅಡ್ವಾಂಟೇಜಸ್ ಕೂಡ ಇದೆ ನಮಗೆ. ಡಾಲರ್ ಎದುರುಗಡೆ ರುಪಿ ವೀಕ್ ಆಗ್ತಾ ಇತ್ತು, ಬಟ್ ಡಾಲರ್ ಇಂಡೆಕ್ಸ್ ಅಲ್ಲಿ ಡಾಲರ್ ವೀಕ್ ಆಗಿತ್ತು, 94, 95, 96 ಈ ರೀತಿ ಇತ್ತು. ಹಾಗಾಗಿ ಬಾಂಡ್ಸ್ ಕಡೆ ಹೆಚ್ಚು ಗಮನ ಕೊಡ್ತಾ ಇರಲಿಲ್ಲ ಇನ್ವೆಸ್ಟರ್ಸ್. ಬಟ್ ಈಗ 99 ಹತ್ರ ಬಂದಿದೆ, ಅಥವಾ ಆಲ್ಮೋಸ್ಟ್ 100 ಹತ್ರ ಬಂದಿದೆ. ಇದು ಒಂದಷ್ಟು ಬಾಂಡ್ಸ್ ಕಡೆ ಮೂವ್ ಆಗೋ ಲಕ್ಷಣಗಳನ್ನ ತೋರಿಸ್ತಾ ಇದೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಹೈ ವಾಲಟಿಲಿಟಿ ಇದೆ. ಇಂತಹ ಸಂದರ್ಭದಲ್ಲಿ ಯೂಶುವಲಿ ಸೇಫ್ ಹೆವನ್ ಅನ್ನ ನೋಡ್ತಾರೆ ಇನ್ಸ್ಟಿಟ್ಯೂಷನ್ಸ್. ಹಾಗಾಗಿ ಈ ಎಲ್ಲ ಕಾರಣಗಳು ಇವತ್ತಿನ ಗೋಲ್ಡ್ ಅಂಡ್ ಸಿಲ್ವರ್ ಅಂಡರ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ. ನಾಳೆ ಗೊತ್ತಿಲ್ಲ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಾಳೆ ರಿವರ್ಸಲ್ ಬಂದ್ರು ಬರ್ಬೋದು, ಅಥವಾ ಆಸ್ ಯೂಶುವಲ್ ಕಂಟಿನ್ಯೂ ಕೂಡ ಆಗಬಹುದು, ಗೊತ್ತಿಲ್ಲ. ಜೊತೆಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಸಿಲ್ವರ್ ಅಷ್ಟು ಕನ್ಸಿಸ್ಟೆಂಟ್ ಪರ್ಫಾರ್ಮರ್ ಅಲ್ಲ. ತುಂಬಾ ಜನ ಈಗಾಗಲೇ ಸಿಲ್ವರ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಿ, ಒಳ್ಳೆ ಲಾಭವನ್ನು ಕೂಡ ಮಾಡಿದಿರಿ. ಬಟ್ ಗೋಲ್ಡ್ ಗೆ ಕಂಪೇರ್ ಮಾಡಿದ್ರೆ ಸಿಲ್ವರ್ ಅಷ್ಟು ಸೇಫ್ ಅಲ್ಲ. ಬಟ್ ಫಾರ್ ಟೈಮ್ ಬೀಯಿಂಗ್ ಇಂಡಸ್ಟ್ರಿಯಲ್ ಡಿಮಾಂಡ್ ಕೂಡ ತುಂಬಾ ಚೆನ್ನಾಗಿರೋದ್ರಿಂದ, ಹಾಗೆ ಗ್ಲೋಬಲ್ ಸಪ್ಲೈ ಕಡಿಮೆ ಇರೋದ್ರಿಂದ, ಹಾಗೆ ಅನ್ಸರ್ಟನಿಟೀಸ್ ಕೂಡ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಬಟ್ ತುಂಬಾನೇ ಕೇರ್ಫುಲ್ ಆಗಿರಬೇಕು ಸಿಲ್ವರ್ ಅಲ್ಲಿ ಹೂಡಿಕೆ ಮಾಡಿರುವಂತ ಇನ್ವೆಸ್ಟರ್ಸ್. ಬಟ್ ಗೋಲ್ಡ್ ಅಲ್ಲಿ ಇನ್ ಕೇಸ್ ಕರೆಕ್ಷನ್ ಬಂದ್ರು ಏನೋ ಒಂದು 15-20% ಬರುತ್ತಾ ಅಷ್ಟೇ ಅಂದ್ಕೊಳ್ತೀನಿ ನಾನು. ಬಟ್ ಏನಾದ್ರು ಡಾಲರ್ ಇಂಡೆಕ್ಸ್ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋದ್ರೆ ಮೇ ಬಿ ಬಾಂಡ್ಸ್ ಕಡೆ ಮೂವ್ ಆಗ್ತಾ ಒಂದಷ್ಟು ಪ್ರಾಫಿಟ್ ಬುಕಿಂಗ್ ಬರ್ಬೋದು. ಬಟ್ ಅದೇನಿನ್ನು ಕನ್ಫರ್ಮ್ ಅಲ್ಲ, ಅದನ್ನ ಸ್ವಲ್ಪ ದಿನ ಟ್ರೆಂಡ್ ನೋಡಿದ್ರೆ ಗೊತ್ತಾಗೋದು, ಆಗ ಮಾತ್ರ. ಪಾನಿಕ್ ಆಗಕ್ ಹೋಗ್ಬೇಡಿ. ತುಂಬಾ ಜನ ಅದನ್ನೇ ಮಾಡೋದು, ಪಾನಿಕ್ ಆಗಕ್ ಹೋಗ್ಬೇಡಿ. ನಾವು ಹೂಡಿಕೆ ಮಾಡ್ಬಿಟ್ಟಿದೀವಿ ಅಂತ. ಯಾಕಂದ್ರೆ ಯಾರಿಗೊತ್ತು, ಇವತ್ತು ನಾಳೆ ಸ್ವಲ್ಪ ಡೌನ್ ಆಗಿ ನಾಡಿದ್ದು ರ್ಯಾಲಿನೂ ಬರ್ಬೋದು. ಜೊತೆಗೆ ಯಾರು ಪಾನಿಕ್ ಆಗ್ತಾರೆ ಅಂದ್ರೆ ಹೆವಿ ಹೂಡಿಕೆ ಮಾಡಿರೋ ಅಂತವ್ರು, ಅಸೆಟ್ ಅಲೋಕೇಶನ್ ಪ್ರಾಪರ್ ಆಗಿ ಮಾಡಿಲ್ದೇ ಇರೋರು. ಫಾರ್ ಎಕ್ಸಾಂಪಲ್ 5% 10% ನಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ ನಲ್ಲಿ ಇದ್ರೆ ಏನಷ್ಟು ಸಮಸ್ಯೆ ಮಾಡೋದಿಲ್ಲ. ಇನ್ ಕೇಸ್ ನಮ್ಮ ಪೋರ್ಟ್ಫೋಲಿಯೋ ಒಂದು 50 ಲಕ್ಷ ವ್ಯಾಲ್ಯೂ ಇರೋದಿದೆ, ಅದರಲ್ಲಿ ಒಂದು 30 ಲಕ್ಷ ಗೋಲ್ಡ್ ಅಲ್ಲಿ ಇದೆ ಅಂದ್ರೆ ಖಂಡಿತ ಆಗ ಪಾನಿಕ್ ಆಗ್ತೀರಿ. ಆ ತರ ತಪ್ಪುಗಳನ್ನ ಮಾಡಬೇಡಿ. ಈ ತರ ಅಸೆಟ್ ಅಲೋಕೇಶನ್ ಮಾಡುವಾಗ ಕೆಲವೊಂದು ರೂಲ್ಸ್ ಅನ್ನ ಫಾಲೋ ಮಾಡಬೇಕು. 10 to 15% ಅಥವಾ ಮ್ಯಾಕ್ಸ್ 20%. ನಾವು 50 ಲಕ್ಷ ಇನ್ವೆಸ್ಟ್ ಮಾಡ್ತಿದೀವಿ ಅಂದ್ರೆ ಮ್ಯಾಕ್ಸಿಮಮ್ 20% ಅಂದ್ರೆ 10 ಲಕ್ಷ. ಅದಕ್ಕಿಂತ ಜಾಸ್ತಿ ಅಲೋಕೇಶನ್ ಮಾಡಬಾರ್ದು. ಇನ್ನು ಕಡಿಮೆ ಮಾಡಿದ್ರೆ ಒಳ್ಳೇದು, ಒಂದು 10% ಮಾಡಿದ್ರು ಒಳ್ಳೇದು. ಬಟ್ ಅದಕ್ಕಿಂತ ಜಾಸ್ತಿ ರಿಸ್ಕಿ, ಯಾಕಂದ್ರೆ ಯಾವಾಗ ಬೇಕಾದ್ರೂ ಅಂಡರ್ ಪರ್ಫಾರ್ಮೆನ್ಸ್ ಬರ್ಬೋದು. ಹಾಗಾಗಿ ಈ ರೀತಿ ಪ್ರಾಪರ್ ಅಲೋಕೇಶನ್ ಮಾಡಿದ್ರೆ ಖಂಡಿತ ನೀವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಬಟ್ ಎಲ್ಲಾನು ಇರೋ ಬರೋದೆಲ್ಲ ಒಂದೇ ಕಡೆ ಹಾಕಿದ್ರೆ ತಲೆ ಕೆಡಿಸ್ಕೊಳ್ಳೇಬೇಕು. ಅದಕ್ಕೆ ಏನು ಮಾಡಕ್ಕಾಗಲ್ಲ. ಅದಕ್ಕಾಗಿ ಪ್ರಾಪರ್ ಅಲೋಕೇಶನ್ ಅನ್ನ ಮಾಡಬೇಕು. ಒಂದ್ ವಿಷಯ ನೆನಪಿರ್ಲಿ, ಮಾರ್ಕೆಟ್ ಅಲ್ಲಿ ಸೇಫ್ ಅಂತ ಯಾವ್ದು ಇಲ್ಲ, ಎಲ್ಲಾನು ರಿಸ್ಕ್ ಇದ್ದೇ ಇರುತ್ತೆ. ಬಟ್ ನಾವು ಪ್ರಾಪರ್ ರಿಸ್ಕ್ ಮ್ಯಾನೇಜ್ ಮಾಡಬೇಕು, ಅದು ಗೊತ್ತಿರಬೇಕು. ಸುಮ್ನೆ ಯಾವ್ದೋ ಒಂದು ಅಸೆಟ್ ಓಡ್ತಾ ಇದೆ ಅಂದ ತಕ್ಷಣ ಎಲ್ಲ ತಂದು ಅಲ್ಲೇ ಹಾಕೋದಾಗ್ಲಿ, ಅಥವಾ ಯಾವ್ದೋ ಸ್ಟಾಕ್ ಬೀಳ್ತಿದೆ ಅಂತ ಬರೀ ಅದನ್ನೇ ಅವರೇಜ್ ಮಾಡ್ಕೊಂಡು ಕೂತ್ಕೊಳ್ಳೋದಾಗ್ಲಿ, ಈ ತರ ಎಲ್ಲ ಮಾಡಕ್ ಹೋಗ್ಬಾರ್ದು. ಕೆಲವೊಂದು ರೂಲ್ಸ್ ಅನ್ನ ನಮಗ್ ನಾವೇ ಹಾಕೊಂಡು ಅದನ್ನ ಫಾಲೋ ಮಾಡಬೇಕು. ಇನ್ನು ನೆಕ್ಸ್ಟ್ ಸುದ್ದಿಗಳ ಕಡೆ ಬರೋದಾದ್ರೆ, ಡಿಫೆನ್ಸ್ ಮಿನಿಸ್ಟ್ರಿಯಿಂದ ಒಂದು ಸುದ್ದಿ ಬಂದಿದೆ ನೋಡಬಹುದು. ಡಿಫೆನ್ಸ್ ಮಿನಿಸ್ಟ್ರಿ ಇಂಕ್ಸ್ 5,083 crore pact for acquisition of 6 MK3 light helicopters and missiles. HAL ಜೊತೆ ಮಾಡ್ಕೊಂಡಿರೋಂಥದ್ದು ನೋಡಬಹುದು. The contract for acquisition of ALH MK3 MR from has been inked with Hindustan Aeronautics Limited was valued at rupees 2,901 crore. 2,901 ಕೋಟಿ ಒಪ್ಪಂದ ಇದು HAL ಜೊತೆ ಮಾಡ್ಕೊಂಡಿರೋಂಥದ್ದು. ಇನ್ನು ಮಿಸೈಲ್ಸ್ ಗೆ ಸಂಬಂಧಪಟ್ಟಂತೆ ಒಪ್ಪಂದಗಳಾಗಿದೆ ನೋಡಬಹುದು. ಸ್ಟಿಲ್ ಮಿಸೈಲ್ಸ್ JSC ರೋಸೋಬೋರ್ನ್ ಎಕ್ಸ್ಪೋರ್ಟ್, ರಷ್ಯನ್ ಫೆಡರೇಷನ್ ಅಂದ್ರೆ ರಷ್ಯಾದ ಕಂಪನಿ, ಏರ್ ಡಿಫೆನ್ಸ್ ಗೆ ಸಂಬಂಧಪಟ್ಟಂತ ಆರ್ಡರ್. 5,083 ಕೋಟಿ, ಅದರಲ್ಲಿ 2,900 ಕೋಟಿ HAL ಕಾಂಟ್ರಾಕ್ಟ್ ಆಗಿರುತ್ತೆ. ಇನ್ನು ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡೋದಾದ್ರೆ ನೋಡಬಹುದು. ಆಸ್ ಆಫ್ ನೌ 8% ರ್ಯಾಲಿ ಕ್ರೂಡ್ ಅಲ್ಲಿ ಇದೆ. ಆಲ್ಮೋಸ್ಟ್ $84 ವರೆಗೂ ಬಂದಿದೆ. 85 ಅನ್ನು ಕೂಡ ಟಚ್ ಮಾಡಿತ್ತು, ನಂತರ 84 ರೇಂಜ್ ಅಲ್ಲಿ ಈಗ ಟ್ರೇಡ್ ಆಗ್ತಿದೆ ಸದ್ಯದ ಮಟ್ಟಿಗೆ. ಆಯಿಲ್ ಶಾಕ್ ಅಂತೂ ಖಂಡಿತ ದೊಡ್ಡದಾಗಿ ಇದೆ ಅಂತಾನೆ ಹೇಳ್ಬಹುದು. ಇನ್ನು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಆಸ್ ಆಫ್ ನೌ ಈಗಲೂ ಕೂಡ 600 ಪಾಯಿಂಟ್ಸ್ ಗಿಂತ ಜಾಸ್ತಿ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಈಗಲೂ ಕೂಡ ಓಪನ್ ಇದೆ 2.6% ಡೌನ್ ಅಲ್ಲಿ ನೋಡಬಹುದು. ಈಗ 2.54% ಆಯ್ತು. ಈಗಲೂ ಕೂಡ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ನು ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ನೋಡಬಹುದು, ನಿಯರ್ಲಿ 2% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ಸಿಗೋ ಚಾನ್ಸಸ್ ಇದೆ. ನಾಳೆ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಬಹುಶಃ ಡೌನ್ ಪರ್ಫಾರ್ಮೆನ್ಸ್ ಬರುವಂತ ಎಲ್ಲ ಲಕ್ಷಣಗಳಿದೆ.
ಸರಿ ಗೆಳೆಯರೆ, ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ. 6 ತಿಂಗಳ ಕಾರ್ಯಕ್ರಮ ಆಗಿರುತ್ತೆ. ಹಾಗೆ ಇಲ್ಲಿ ಯಾವುದೇ ಸ್ಟಾಕ್ ರೆಕಮೆಂಡೇಶನ್ ಸಿಗೋದಿಲ್ಲ, ಆದ್ರೆ ಒಂದು ಒಳ್ಳೆ ಕಂಪನಿಯನ್ನ ಹೇಗೆ ಸ್ಟಡಿ ಮಾಡಬೇಕು, ಏನೆಲ್ಲ ವಿಷಯಗಳನ್ನ ಸ್ಟಡಿ ಮಾಡಬೇಕು, ಫಂಡಮೆಂಟಲ್ಸ್ ಆಗ್ಬೋದು, ಟೆಕ್ನಿಕಲ್ಸ್ ಆಗ್ಬೋದು, ಈ ಎಲ್ಲ ವಿಷಯಗಳನ್ನ ಒಳಗೊಂಡಿರುತ್ತೆ. ಲೈಫ್ ಲಾಂಗ್ ಮಾರ್ಕೆಟ್ ಅಲ್ಲಿ ಉಪಯೋಗಕ್ಕೆ ಬರುವಂತ ವಿಷಯ ಆಗಿರುತ್ತೆ. ಇಂಟ್ರೆಸ್ಟ್ ಇರೋರು ಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.